ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಮಹಾಕುಂಭ ಮೇಳದಲ್ಲಿ ಭೀಕರ ಕಾಲ್ತುಳಿತ ದುರಂತ ಉಂಟಾಗಿತ್ತು. ಇನ್ನೂ ಅಧಿಕೃತವಾಗಿ ಗೊತ್ತಾಗಿಲ್ಲ ಎಷ್ಟು ಸಾವಾಗಿದೆ ಅನ್ನೋದು. ಕುಂಭಮೇಳದ ಕಾಲ್ತುಳಿತದಲ್ಲಿ ಬೆಳಗಾವಿ ದಂಪತಿಗೂ ಕೂಡ ಗಾಯವಾಗಿದ್ದು ಆಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕುಂಭಮೇಳದಲ್ಲಿ ಕಲಬುರಗಿ ಭಕ್ತರು ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕುಂಭಮೇಳಕ್ಕೆ ಹೋದ ಭಕ್ತಾದಿಗಳಿವತ್ತು ಕಾಲ್ತುಳಿತದಲ್ಲಿ ಕರ್ನಾಟಕ ಸೇರಿದಂತೆ ನಾನಾ ಕಡೆಯಿಂದ ಹೋದ ಭಕ್ತಾದಿಗಳೆಲ್ಲರೂ ಕೂಡ ಸಿಲುಕಿಕೊಂಡಿದ್ರು. ಈಗ ಭಕ್ತರು ಆಸ್ಪಿಟಲ್ನಲ್ಲಿ ಕೂಡ ಕೆಲವೊಬ್ಬರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಕೆಲವೊಬ್ಬರು ಕುಂಭ ಮೇಳಕ್ಕೆ ಹೋದವರು ಇಹಲೋಕವನ್ನೇ ತ್ಯಜಿಸಿದ್ದಾರೆ. ಸಂಡೇ ಹೋಗ್ಯಾರ್ರಿ ಇಲ್ಲಿಂದ. ಅಣ್ಣವ್ರು 2 ಜನ ಹೋಗ್ಯಾರ್ರಿ, ಉಳ್ಕಿದಾರ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಜನ ಹೋಗ್ಯಾರ. ಬಸ್ ಬುಕ್ ಮಾಡಿದ್ವಿ. ಆರಾಮ್ ಅದಾರ ಅಂದ್ರೆ ಎಲ್ಲ ಅಪ್ಡೇಟ್ ಕೊಟ್ಟಾರೆ. ಈಗ ಇನ್ನೊಂದು ಸ್ವಲ್ಪ ಹಾಸ್ಪಿಟಲ್ ಕಡೆ ಹೋಗಿ ಅಪ್ಡೇಟ್ ಮಾಡ್ತಾರೆ. ಕಾಂಚನ ಮತ್ತು ಅರುಣ್ ಮಾತಾಡಿದ್ರಿ. ಸಂಡೇ ಹೋಗ್ಯಾರ್ರಿ ಇಲ್ಲಿಂದ. ಅಣ್ಣವ್ರು 2 ಜನ ಹೋಗ್ಯಾರ್ರಿ, ಉಳ್ಕಿದಾರ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಜನ ಹೋಗ್ಯಾರ. ಬಸ್ ಬುಕ್ ಮಾಡಿದ್ವಿ. ಆರಾಮ್ ಅದಾರ ಅಂದ್ರೆ ಎಲ್ಲ ಅಪ್ಡೇಟ್ ಕೊಟ್ಟಾರೆ. ಈಗ ಇನ್ನೊಂದು ಸ್ವಲ್ಪ ಹಾಸ್ಪಿಟಲ್ ಕಡೆ ಹೋಗಿ ಅಪ್ಡೇಟ್ ಮಾಡ್ತಾರೆ. ಕುಂಭಮೇಳ ಮುಗಿಸಿ ಬರುವಾಗ ಭೀಕರ ಅಪಘಾತ ಉಂಟಾಗಿದೆ. ಮೈಸೂರಿನ 2 ಪುರೋಹಿತರ ಸಾವಾಗಿದ್ದು ಉತ್ತರ ಪ್ರದೇಶದ ಮಿರ್ಜಾಪುರ ಬಳಿ ನಡೆದಿದೆ ಈ ಒಂದು ಘಟನೆ. ರಾಮಕೃಷ್ಣ ಶರ್ಮಾ, ಅರುಣ್ ಶಾಸ್ತ್ರಿ ಸಾವು ಕಂಡ ಪುರೋಹಿತರಾಗಿದ್ದಾರೆ. ಉತ್ತರ ಪ್ರದೇಶದ ಮಿರ್ಜಾಪುರ ಬಳಿ ನಡೆದಿರುವಂತಹ ಘಟನೆ. ಪ್ರಯಾಗ್ರಾಜ್ನಿಂದ ಕಾಶಿಗೆ ತೆರಳುವಾಗ ನಡೆದಿದೆ ಅಪಘಾತ ಅಂತ ಹೇಳಲಾಗುತ್ತಿದ್ದು, ಅಪಘಾತದಲ್ಲಿ ರಾಮಕೃಷ್ಣ ಶರ್ಮಾ, ಅರುಣ್ ಶಾಸ್ತ್ರಿ ಅನ್ನೋ ಪುರೋಹಿತರು ಸಾವನ್ನಪ್ಪಿದ್ದಾರೆ. ಕುಂಭಮೇಳ ಮುಗಿಸಿ ಬರುವಾಗ ನಡೆದ ರಣಭೀಕರ ಅಪಘಾತ ಇದು. ಮೈಸೂರಿನ 2 ಪುರೋಹಿತರು ಸಾವನ್ನಪ್ಪಿದರೆ. ಕುಂಭಮೇಳಕ್ಕೆ ಕಾರಿನಲ್ಲಿ ಅವರು ತೆರಳಿದ್ರು. ಅಲ್ಲಿಂದ ಕಾಶಿಗೆ ಹೋಗುವಾಗ ರಣಭೀಕರ ಅಪಘಾತ ಆಗಿದೆ. ಪ್ರಯಾಗ್ರಾಜ್ನ ಪವಿತ್ರ ಸ್ನಾನವನ್ನು ಮುಗಿಸಿಕೊಂಡು ಕಾಶಿ ಕಡೆಗೆ ಹೊರಟಿದ್ರಂತ ಇಬ್ಬರು ಕೂಡ. ತಲೆಗೆ ಪೆಟ್ಟಾಗಿ ತೀವ್ರವಾದ ರಕ್ತಸ್ರಾವ ಆಗಿತ್ತು. ಆಸ್ಪಿಟಲ್ಗೆ ದಾಖಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ
ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಯಾಗ್ರಾಜ್ಗೆ ಇವತ್ತು ತ್ರಿವೇಣಿ ಸಂಗಮದಲ್ಲಿ ಕಾಲ್ತುಳಿತ ಉಂಟಾಗಿತ್ತು. ಗದಗದ ಇಬ್ಬರು ಭಕ್ತರು ಕೂಡ ತ್ರಿವೇಣಿ ಸಂಗಮಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಪ್ರಯಾಗ್ರಾಜ್ನಲ್ಲೇ ಸಿಲುಕಿದ್ದಾರಂತೆ ಇಬ್ಬರು ಭಕ್ತರು. ಗದಗ ಮೂಲದ ಇಬ್ಬರು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಗದಗದ ಕನ್ನಡಿಗರು ಕುಂಭಮೇಳದ ಪರಿಸ್ಥಿತಿ ಬಗ್ಗೆ ರಾಜ್ ನ್ಯೂಸ್ ಜೊತೆಗೆ ಕನ್ನಡಿಗರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ? ಎಲ್ಲಿ ನೋಡಿದ್ರಲ್ಲಿ ಜನಸಾಗರ ಕಾಣ್ತಾ ಇದೆ. ನಾವು ಗದಗದಿಂದ ಆಗಮಿಸಿವಿ. ಇಲ್ಲಿ ಕಡಿಮೆ ಅಂದರೂ ಒಂದು 4 ರಿಂದ 5 ಕೋಟಿ ಜನ ಕೂಡಿರ್ಬೇಕು ಇವತ್ತು ಸ್ನಾನಕ್ಕೆ. ಬೆಳಿಗ್ಗೆ 3:30 ಎಲ್ಲರೂ ಸ್ನಾನ ಮಾಡಿ ಹೊರಡ್ತಾ ಇದ್ದಾರೆ. ಈ ಪುಣ್ಯ ಸ್ನಾನ ಇದೇ ತ್ರಿವೇಣಿ ಸಂಗಮ. ಈಗ ಈ ತ್ರಿವೇಣಿ ಸಂಗಮ ಎಲ್ಲರೂ ಸ್ನಾನ ಮಾಡಿ ಹೊರಡ್ತಾ ಇದ್ದಾರೆ. ಸ್ವಲ್ಪ ವಸ್ತುಗಳು ಅವು ಇವು ಇಲ್ಲಿ ಮಿಸ್ ಆಗ್ತಾ ಇದ್ದವು. ಸ್ವಲ್ಪ ಎಲ್ಲ ಕರ್ನಾಟಕದಿಂದ ಬಂದವರು ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಯೋಗಿ ಸರ್ಕಾರದವರು ಭಾರಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ಯಾತ್ರಿಗಳು ಏನು ತೊಂದರೆ ಇಲ್ಲ, ಆರಾಮಾಗಿ ಬಂದು ಹೋಗ್ಬೋದು. ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಜನಸಾಗರ ಕಾಣ್ತಾ ಇದೆ. ನಾವು ಗದಗದಿಂದ ಆಗಮಿಸಿವಿ. ಇಲ್ಲಿ ಕಡಿಮೆ ಅಂದರೂ ಒಂದು 4 ರಿಂದ 5 ಕೋಟಿ ಜನ ಕೂಡಿರ್ಬೇಕು ಇವತ್ತು ಸ್ನಾನಕ್ಕೆ. ಬೆಳಿಗ್ಗೆ 3:30 ಎಲ್ಲರೂ ಸ್ನಾನ ಮಾಡಿ ಹೊರಡ್ತಾ ಇದ್ದಾರೆ. ಈ ಪುಣ್ಯ ಸ್ನಾನ ಇದೇ ತ್ರಿವೇಣಿ ಸಂಗಮ. ಈಗ ಈ ತ್ರಿವೇಣಿ ಇವತ್ತು ಪ್ರಯಾಗರಾಜ ಸಂಗಮ ನದಿಯಲ್ಲಿ ನಾವೆಲ್ಲರೂ ಸಹೋದರ ಮತ್ತು ಸ್ನೇಹಿತರೊಂದಿಗೆ ಪ್ರಯಾಗರಾಜ್ನ ಸಂಗಮ ನದಿಯಲ್ಲಿ ಗದಗದಿಂದ ಬಂದು ಈಗ ತಾನೇ ಸ್ನಾನ ಮಾಡಿ ಹೊರಗಡೆ ಬಂದಿವಿ. ತಾವೆಲ್ಲ ನೋಡ್ತಿರ್ಬೋದು, ಕೋಟಿಗಟ್ಟಲೆ ಜನ ಹೇಳ್ತಿದ್ವಿ ಟಿವಿ ಒಳಗೆ. ಆದರೆ ಇವತ್ತು ಕಣ್ಣಾರೆ ನೋಡುವ ಭಾಗ್ಯ ಸಿಕ್ಕೈತಿ. ಇಲ್ಲಿ ಯೋಗಿ ಸರ್ಕಾರ ಉತ್ತಮ ಸ್ಪಂದನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟೈತೆ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಇವತ್ತು ಪ್ರಯಾಗರಾಜ ಸಂಗಮ ನದಿಯಲ್ಲಿ ನಾವೆಲ್ಲರೂ ಅಣ್ಣ ಹಂಗ ಮ್ಯಾಗಲ್ ಜೂಮ್ ತೋಲಿಲ್ಲ
ಗದಗದ ಭಕ್ತರೊಬ್ರು ಕುಂಭಮೇಳಕ್ಕೆ ಹೋಗಿದ್ದು ಶಿವು ಅಂತ ಅವರು ರಾಜ್ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕೆ ಸಂಪರ್ಕದಲ್ಲಿದ್ರೆ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್ ಕರ್ನಾಟಕದಿಂದ ಕುಂಭಮೇಳಕ್ಕೆ ಹೋಗಿದ್ರೆ ಯಾವ ತರ ಇದೆ? ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಸ್ವಲ್ಪ ಭಯ ತರಿಸಿತ್ತು ಎಲ್ರಿಗೂ. ಇವತ್ತು ಬೆಳಗ್ಗೆ ರಾತ್ರಿ 2 ಗಂಟೆಯಿಂದ ಮೇಡಮ್ ಹ್ಮ್ ಬೆಳಗ್ಗೆ 6 ಗಂಟೆವರೆಗೆ ಸಿಕ್ಕಾಪಟ್ಟೆ ರಶ್ ಇತ್ತು. ಕಾಲ್ ತೊಳ್ಸಕ್ಕೆ ಬಹಳ ಜನ ಬಲಿಯಾದ್ರು. ಹಾ ನಮ್ ಕಣ್ಣೆದುರಿಗೇನೆ ಒಂದ್ 8 ಜನ ಬಿದ್ರು. ಅವ್ರನ್ನ ರಕ್ಷಣೆ ಮಾಡಕ್ ಹೋದ್ವಿ, ಹಾ ಹಾ ಸಾಧ್ಯ ಆಗ್ಲಿಲ್ಲ. ಹಾ ನಮಗೂ ನೂಕುಲಾಟ ಆಯ್ತು. ಅವಾಗ ಸೈಡ್ ಸರಿದ್ವಿ, ಹಾ ಬಹಳ ತೊಂದರೆ ಆಯ್ತು ಮೇಡಮ್. ಬೆಳಗ್ಗೆ 6-7 ಗಂಟೆ ಮಟ್ಟ ಸಿಕ್ಕಾಪಟ್ಟೆ ರಶ್. ಎಲ್ಲಿ ನೋಡ್ತೀವಿ ಅಲ್ಲಿ ಜನ, ಎಲ್ಲಿ ನೋಡಿದ್ರೆ ನುಗ್ಕೊಂಡು ಬರ್ತಾ ಇದ್ರು. ಹ್ಮ್ ಈಗ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಈಗ ಸ್ವಲ್ಪ ನಾರ್ಮಲ್ ಪರಿಸ್ಥಿತಿ ಬಂದ್ ಮೇಡಮ್. ನಾರ್ಮಲ್ ಬಂದಿದೆ ಅಂದ್ರೆ ಇವತ್ತು ಮೌನಿ ಅಮಾವಾಸ್ಯೆ ಬೇರೆ ಇದೆ. ಶಾಹಿ ಸ್ನಾನ ಮಾಡಿದ್ರೆ ಎಲ್ಲೋ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಂಗಾಗಿ ಇನ್ನು ಲಕ್ಷ ಲಕ್ಷ ಭಕ್ತರು ಬರ್ತಿದ್ದಾರೆ ಅಂತ ಹೇಳ್ತಾರೆ. ಲಕ್ಷ ಅಲ್ಲ ಮೇಡಮ್, ಕೋಟಿ ಗಟ್ಟಲೆ ಮೇಡಮ್. ಎಲ್ಲಿ ನೋಡ್ತೀರಿ ಅಲ್ಲಿ ಜನ. ನೀವ್ ಯಾವತ್ತು ಹೋಗಿದ್ದು? ನಾವು ನಿನ್ನೆ ಸಾಯಂಕಾಲ ಬಂದಿದ್ವಿ ಮೇಡಮ್. ಓಕೆ. ನಿನ್ನೆ ನಾವು 8 ತಾಸು ಟ್ರಾಫಿಕ್ ನ ಸಿಕ್ಕೊಂಡಿದ್ವಿ ಇಲ್ಲೇ ಪ್ರಯಾಗ್ರಾಜ್ ಸಿಟಿ ಒಳಗೆ. ಈ ಕಾಲ್ ತುಳಿತದಲ್ಲಿ ಕರ್ನಾಟಕದವರು ಇದಾರೆ ಅಂತ ಹೇಳಿದಾರೆ. ಅವ್ರ ಬಗ್ಗೆ ಏನಾದ್ರು ನಿಮಗ್ ಗೊತ್ತಿದ್ಯಾ? ಬೆಳಗಾವದವ್ರು ಅಂತೇನೋ ಒಂದು ಟೀಮ್ ಇತ್ತು ಮೇಡಮ್, ಅದು ಬೆಳಗಾವದವ್ರದ್ದು. ಹಾ ಹಾ ಅವರು ಒಂದು ಅರ್ಧ ಜನ ಕಾಲ್ ತುಳಿದ್ರು ಸಿಕ್ಕಾಕೊಂಡಿದ್ರು. ಹ್ಮ್ ಇನ್ನರ್ಧ ಜನ ಅವ್ರನ್ನ ಚಿರಾಡಕತ್ತಿದ್ರು ಮೇಡಮ್. ನಾವು ಅಲ್ಲೇ ಹೋದ್ವಿ, ಸಹಾಯಕ್ಕೆ ಹೋದ್ವಿ. ಆದ್ರೆ ಏನು ಕೆಲಸ ಆಗ್ಲಿಲ್ಲ. ಜನ